ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಗಿಲ್ಲಿ ನಟನ ಮೇಲೆ ಈಗಾಗಲೇ ಕೇಸನ್ನ ದಾಖಲಿಸಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಕೇಸ್ ಯಾವುದರ ಮೇರೆಗೆ ಗಿಲ್ಲಿ ಅವರ ಮೇಲೆ ಕೇಸ್ ದಾಖಲಾಗಿದೆ, ಸೊ ಯಾವ ಕಾರಣಕ್ಕೆ ಗಿಲ್ಲಿ ಅವರ ಮೇಲೆ ಕೇಸನ್ನು ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಸೊ ಹಾಗೆ ಇಲ್ಲಿ ನೇರವಾಗಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಸೊ ಯಾಕೆ ನಾಮಿನೇಟ್ ಆಗಿದ್ದಾರೆ ಎಲ್ಲರಿಗೂ ಅಂತ ಗೊತ್ತಿರುವಂತ ವಿಷಯ. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಹೆಸರನ್ನ ಮಾಡ್ತಾರೆ, ತುಂಬಾ ಒಳ್ಳೆಯ ಅಭಿಮಾನಿಗಳನ್ನ ಪಡೆದುಕೊಡ್ತಾ ಇದ್ದಾರೆ. ಸೊ ಅಂತದರ ನಡುವೆ ಇಲ್ಲಿ ಗಿಲ್ಲಿಯ ಮೇಲೆ ಒಂದು ಕೇಸನ್ನ ದಾಖಲಿಸಿದಾಗಿದೆ. ಸೊ ಈ ಕೇಸ್ ಯಾವುದರ ಬಗ್ಗೆ, ಯಾವುದರ ಮೇರೆಗೆ, ಯಾವುದರ ಒಂದು ವಿಷಯದ ಕುರಿತು ಈ ಕೇಸನ್ನ ಗಿಲ್ಲಿ ಅವರ ಮೇಲೆ ದಾಖಲಾಗಿದೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ರಿಷಾ ಅವರ ಒಂದು ಬಟ್ಟೆಗಳನ್ನ ಗಿಲ್ಲಿ ಅವರು ತೆಗೆದುಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ಇಟ್ಟಿರುವಂತ ಒಂದು ಸೀನ್ ನೀವೆಲ್ಲರೂ ನೋಡಿರ್ತೀರಾ. ಸೊ ಒಂದು ಎಪಿಸೋಡ್ ನೀವು ನೋಡಿರ್ತೀರಾ. ಸೊ ಅಲ್ಲಿ ರಿಷಾ ಅವರು ಸ್ನಾನ ಮಾಡಕ್ಕೆ ಅಂತ ಹೋಗಿರ್ತಾರೆ. ಸೊ ಅಲ್ಲಿ ಬಕೆಟ್ ಬೇಕಾಗಿರುತ್ತೆ, ಬಿಸಿನೀರು ಹಾಕಿಕೊಡುವಂತ ಬಕೆಟ್ ಕೊಟ್ಟಾಗ ಸೊ ರಿಷಾ ಅವರು ಅದನ್ನ ಬಕೆಟ್ ಕೊಡದೆ ಅವರಿಗೆ ಸತಾಯಿಸಿರ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಆಗ ರಿಷಾ ಬಕೆಟ್ ಕೊಡುವಂತ ಗಿಲ್ಲಿ ಕೇಳಿದಾಗ ಅವ್ರು ಕೊಡದೇ ಇರುವ ಕಾರಣ ಸಿಟ್ಟಿನಿಂದ ಹೋಗ್ಬಿಟ್ಟು ಒಂದು ಚೇಷ್ಟೆ ಮಾಡೋದಕ್ಕಂತ ಹೇಳ್ಬಿಟ್ಟು ಒಂದು ಬಟ್ಟೆಗಳನ್ನ ತೆಗೆದುಕೊಂಡು ಬಾತ್ರೂಮ್ ಅಲ್ಲಿ ಹೋಗಿ ಇಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ನೋಡಿದಂತ ರಿಷಾ ಅವರು ಪೂರ್ತಿ ಸಿಟ್ಟುಕೊಂಡು ಕೋಪಗೊಂಡು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡ್ತಾರೆ. ಸೊ ಇದೆಲ್ಲ ನಡೆದಿದ್ದು ನಿಮ್ಗೆ ಗೊತ್ತಿರುವಂತ ವಿಷಯ. ಸೊ ಇದೇ ಒಂದು ಸನ್ನಿವೇಶದ ಆಧಾರದ ಮೇರೆಗೆ ಹೊರಗಡೆ ಕೇಸ್ ಆಗಿದೆ ಗಿಲ್ಲಿ ಅವರ ಮೇಲೆ. ಸೊ ಇದನ್ನ ಮಹಿಳಾ ಆಯೋಗದವರು ಎಲ್ಲಾ ವಿಡಿಯೋಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಕೊಟ್ಟು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಸ್, ಇದಾದ್ಮೇಲೆ ಮಹಿಳಾ ಆಯೋಗದವರು ಎಲ್ಲಾ ವಿಡಿಯೋಗಳನ್ನು ಚೆಕ್ ಮಾಡಿ, ಸೊ ಆ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಒಂದು ಸಾಕ್ಷಿ ಸಿಗದೇ ಇರೋ ಕಾರಣ ಇದನ್ನ ಲೀಗಲ್ ಕೇಸ್ ಆಗಿ ದಾಖಲಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ರೀತಿ ಕೇಸ್ಗಳು ಎರಡು ಆಗಿ ಹೋಗಿದೆ. ಮೊದಲು ಅಶ್ವಿನಿ ಗೌಡ ಅವರ ಮೇಲೆ ಆಗಿ ತುಂಬಾ ಸುದ್ದಿ ಆಗಿತ್ತು. ಸೊ ರಕ್ಷಿತಾ ಅವರಿಗೆ ಎಸ್ ಕ್ಯಾಟಗರಿ ಸ್ಲಮ್ ಇಂದ ಬಂದಳು ಅಂತ ಹೇಳಿದಾರಲ್ಲ, ಸೊ ಆ ಒಂದು ವಿವಾದ ಕೂಡ ಇಲ್ಲಿ ಹೈಲೈಟ್ ಆಗಿ ಅದರ ಮೇಲೆ ಕೂಡ ಇಲ್ಲಿ ಕೇಸ್ ಆಗಿತ್ತು. ಸೊ ಅದು ಕೂಡ ಈಗ ಸದ್ದಾಗಿ ಈಗ ಅದು ಸದ್ದಿಲ್ಲದೆ ಮುಚ್ಚುಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಕೂಡ ಇಲ್ಲಿ ಕೇಸನ್ನ ದಾಖಲಿಸಲಾಗಿತ್ತು. ಸೊ ಅದು ಕೂಡ ಸ್ವಲ್ಪ ದಿನ ವೈರಲ್ ಆಗಿಬಿಟ್ಟು ಈಗ ಕೂಡ ಅದು ಸದ್ದೆ ಮಾಡದೆ ಸುಮ್ಮನಿದೆ. ಸೊ ಇವಾಗ ಗಿಲ್ಲಿ ಅವರ ಸರಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಕೇಸ್ಗಳು ಅನ್ನೋದು ತುಂಬಾ ಮಾಮೂಲಿ ಆಗ್ತಿದೆ. ಹೋದ ಒಂದು ಸೀಸನ್ ಕೂಡ ಹೋದ ಸೀಸನ್ ಕೂಡ ಏನಾಗಿತ್ತು ಅಂತಂದ್ರೆ, ವರ್ತೂರ್ ಸಂತೋಷ್ ಅವ್ರ ಮೇಲೆ ಕೂಡ ಇಲ್ಲಿ ಆಗಿತ್ತು. ಮತ್ತೆ ಚೈತ್ರಾ ಅವರು ಇದೇನೋ ಒಂಥರ ಎಲ್ಲದ್ರ ಮೇಲೆ ಆಗ್ತಾನೆ ಇದೆ. ಈ ಒಂದು ಬಿಗ್ ಬಾಸ್ ಅಲ್ಲಿ ಎಲ್ಲೋ ಕೂಡ ಈ ರೀತಿ ಕೇಸ್ಗಳು ಆಗ್ತಾ ಇರೋದು ಕಾಮನ್ ಆಗಿದೆ. ಸೊ ಇವಾಗ ಗಿಲ್ಲಿ ಅವ್ರ ಮೇಲೆ ಆಗ್ತಾ ಇರೋದು ರಿಷಾ ಅವರ ಬಟ್ಟೆಯನ್ನ, ಅಂದ್ರೆ ಒಬ್ಬ ಮಹಿಳೆಯ ಒಂದು ಬಟ್ಟೆಯನ್ನ ತೆಗೆದುಕೊಂಡು ಹೋಗಿ ಬಾತ್ರೂಮ್ ಇಟ್ಟಿದ್ದಕ್ಕೆ ಮಹಿಳಾ ಆಯೋಗದವರು ಕೇಸನ್ನು ಹಾಕಿದ್ರು. ಸೊ ಅದನ್ನ ಮಹಿಳಾ ಆಯೋಗದಿಂದ ಸರಿಯಾಗಿ ಚೆಕ್ ಮಾಡಿದ್ದಾರೆ. ಸೊ ಅಲ್ಲಿ ಸರಿಯಾದ ಯಾವುದೇ ಒಂದು ಅದಕ್ಕೆ ಪೂರಕವಾದ ಸಾಕ್ಷಿ ಸಿಕ್ಕಿಲ್ಲದೆ ಇರುವ ಕಾರಣ ಆ ಕೇಸನ್ನ ಲೀಗಲ್ ಸೆಲ್ಗೆ ಹಾಕಲಾಗಿದೆ ಅಂತ ಇಲ್ಲಿ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಸೊ ಯಾರು ಕೂಡ ಗಾಬರಿ ಪಡುವಂತ ಅಗತ್ಯವಿಲ್ಲ. ಸೊ ಇದು ಕೂಡ ಸ್ವಲ್ಪ ದಿನ ಅಷ್ಟೇ ಹೈಲೈಟ್ ಆಗುತ್ತೆ, ಆಮೇಲೆ ಇದು ತನ್ಗಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಮ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಮೇಲೆ ಎಷ್ಟೇ ನೀವು ಕೂಗಾಡಿ, ಎಷ್ಟೇ ಅವರ ನೀವು ಬೇರಿ, ಅವರ ಚಾಲೆನ ಅವರು ಬಿಡೋದಿಲ್ಲ. ಸೊ ಸುದೀಪ್ ಸರ್ ಎಷ್ಟೇ ಹೇಳಿದ್ರು ಕೂಡ ಅವರ ಚಾಲನೆ ಅವರು ಬಿಡ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಪನಿಷ್ಮೆಂಟ್ ಅನ್ನ ಬಿಗ್ ಬಾಸ್ ಇವತ್ತು ಕೊಟ್ಟಿದ್ದಾರೆ. ಸೊ ಅದು ಯಾವ ಪನಿಷ್ಮೆಂಟ್ ಕೊಟ್ಟರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ. ಸೊ ಚೇಂಜಿಂಗ್ ರೂಮ್ ಅಲ್ಲಿ ಮತ್ತು ಪಿಸು ಮಾತಿನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಹಿಂದೆ ಒಂದ್ಸಲ ಇದು ಆಗಿತ್ತು, ನಾವು ನಾಟಕ ಮಾಡೋಣ, ನಾವು ಜಗಳಾಡ್ತಾ ನಾಟಕ ಮಾಡಿ, ಸೊ ನಾವು ಹೊರಗಡೆ ಎಲ್ಲರ ಮುಂದೆ ಜಗಳಾಡಿರೋ ತರ ನಾಟಕ ಮಾಡಿ ಒಳಗಡೆ ನಾವು ಚೆನ್ನಾಗಿರೋ ರೀತಿಯಲ್ಲಿ ಮಾತಾಡಿದ್ರು. ಸೊ ಇದು ಮೈಕ್ ಇಲ್ಲದೆ ಚೇಂಜಿಂಗ್ ರೂಮ್ ಅಲ್ಲಿ ಪಿಸು ಆಗಿ ಮಾತಾಡಿರುವಂತಹ ಒಂದು ಸನ್ನಿವೇಶ ಅವರ ಒಂದು ನಾಮಿನೇಷನ್ ಸಮಯದಲ್ಲಿ ಈ ಒಂದು ಮಾತುಕತೆಯಲ್ಲಿ ಆ ಒಂದು ವಿಷಯ ಹೊರಬೀಳುತ್ತೆ. ಸೊ ಆಮೇಲೆ ಅದು ಗೊತ್ತಾಗುತ್ತೆ. ಸೊ ಇದನ್ನ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ಅವ್ರಿಗೆ ಕೇಳಿದಾಗ, ಸೊ ನಾವು ಮಾಡ್ಬೇಕಂತ ಮಾಡಲಿಲ್ಲ ಸರ್, ಅದೇನೋ ತಪ್ಪಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅದರ ಸರಿಯಾಗಿ ಬುದ್ಧಿಯನ್ನು ಕೂಡ ಇಲ್ಲಿ ಸುದೀಪ್ ಸರ್ ಅವರು ಹೇಳಿದ್ರು. ಬಟ್ ಇವತ್ತು ಕೂಡ ಅದೇ ರೀತಿ ಚೇಂಜಿಂಗ್ ರೂಮ್ ಅಲ್ಲಿ ಪಿಸು ಮಾತಲ್ಲಿ ಮಾತನಾಡ್ತಿದ್ರು. ಸೊ ಇಲ್ಲಿ ಈ ಒಂದು ಪಿಸು ಧ್ವನಿಯನ್ನ ಕೇಳಿದ ಬಿಗ್ ಬಾಸ್ ಅವರು ತುಂಬಾ ಕೋಪಗೊಂಡ್ರು. ಸೊ ಎಲ್ಲರಿಗೂ ಸಹಜ, ಎಷ್ಟೇ ಎಂದು ನಾವು ರೂಲ್ಸ್ ಕೊಟ್ಟಾಗ ಅದನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ ಯಾರಿಗಾದ್ರೂ ಸಿಟ್ಟು ಬರೋದು ಕಾಮನ್ ವಿಷಯ. ಸೊ ಅದೇ ಆಗಿದ್ದು ಇಲ್ಲಿ. ಸೊ ಹಾಗಾಗಿ ಅವರ ಮೇಲೆ ಡೈರೆಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್. ಏನಪ್ಪಾ ಅಂತಾರೆ, ಅದೇ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ನೇರವಾಗಿ ಈ ವಾರ ನಾಮಿನೇಟ್ ಆಗ್ತಾ ಇದ್ದಾರೆ. ಅವ್ರನ್ನ ಯಾರು ಕೂಡ ಸೇವ್ ಮಾಡೋ ಹಾಗಿಲ್ಲ. ಸೊ ಡೈರೆಕ್ಟ್ ನಾಮಿನೇಟ್ ಆಗಿ ಲಾಸ್ಟ್ ಅಲ್ಲಿ ಅವ್ರು ಸೇವ್ ಆದ್ರೆ ಸೇವ್, ಔಟ್ ಆದ್ರೆ ಔಟ್. ಬಟ್ ಈ ಒಂದು ಹಂತವನ್ನ ಅವರೇ ಖುದ್ದಾಗಿ ತೆಗೆದುಕೊಂಡ್ರು ಅಂತ ಇಲ್ಲಿ ಅನಿಸುತ್ತೆ. ಸೊ ಯಾಕಂದ್ರೆ ಎಲ್ಲವೂ ಕೂಡ ಮಿತಿಯಾಗಿರ್ಬೇಕು. ಯಾವುದೇ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ನಾವು ಅದನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಅಲ್ಲಿ ನೀವು ಹೋಗಿರೋರು ಎಲ್ಲರೂ ತಿಳಿದವರಾಗಿರ್ತೀರ, ಅನ್ಎಜುಕೇಟೆಡ್ ಯಾರು ಇಲ್ಲ. ಸೊ ಎಲ್ಲ ಎಜುಕೇಟೆಡ್ ಅಂತಾರೆ ಹೋಗಿರ್ತಾರೆ. ರೂಲ್ಸ್ ಅಂದ್ಮೇಲೆ ಅದನ್ನ ನೀವು ಪಾಲನೆ ಮಾಡಬೇಕು. ಒಂದ್ಸಲ ನಿಮಗೆ ಬುದ್ಧಿ ಹೇಳಿದ್ರು ಕೂಡ ಆ ರೂಲ್ಸ್ ಅನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ
ಸೊ ಈ ರೀತಿ ಶಿಕ್ಷೆಗಳು ನಿಮಗೆ ಬರ್ತಾನೆ ಇರುತ್ತೆ, ಅದನ್ನ ಶಿಕ್ಷೆಗಳು ನೀವು ತಗೋತಾನೆ ಇರಬೇಕಾಗುತ್ತೆ. ಸೊ ಇಲ್ಲಿ ಆಗಿರೋದಿಷ್ಟೇ. ಸೊ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಅದಾಗಿದೆ. ಅಂದ್ರೆ ಇವತ್ತೊಂದು ಪ್ರಮೋದಲ್ಲಿ ಬಿಟ್ಟಿದ್ರು ನೋಡಿ, ಮೂಲ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡಿದಾರೆ ಅಂದಾಗ ಅಶ್ವಿನಿ ಅವರಿಗೆ ಬಂದಿತ್ತು. ಸೊ ಈ ರೀತಿ ಮಾಡ್ತಾ ಹೋದ್ರೆ ಮೂಲ ನಿಯಮಗಳನ್ನ ಉಲ್ಲಂಘನೆ ನೀವೇ ಮಾಡ್ತಿದ್ದೀರಾ ಅಂದ್ಮೇಲೆ ಈ ರೀತಿ ಒಂದು ಟಾಪಿಕ್ ಆಗಿರ್ಬೋದು. ಸೊ ಎಲ್ಲರಿಗೂ ಮಂಡಿ ಊರಿ ಅಂದ್ರೆ ನೀವು ಬಸ್ಕಿ ಹಾಕಿ ಕ್ಷಮೆ ಕೇಳೋದಾಗಿರ್ಬೋದು, ಈ ರೀತಿ ಶಿಕ್ಷೆಗಳು ನಿಮಗೆ ಸಿಗೋದು ಕಾಮನ್. ಸೊ ನೀವು ತಿಳ್ಕೊಂಡು ಒಂದು ಬಿಗ್ ಬಾಸ್ ಅಲ್ಲಿ ಇದ್ದೀರಾ ಅಂದ್ಮೇಲೆ ಸೊ ನಿಮ್ಮ ಮೇಲೆ ಇರುವಂತ ಒಂದು ಗೌರವ ಆಗಿರ್ಬೋದು, ನಿಮ್ಮ ಒಂದು ಹೆಸರಾಗಿರ್ಬೋದು ನೀವೇ ಹಾಳು ಮಾಡ್ಕೋತಾ ಇದೀರ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಈಗಾಗಲೇ ಜಾನಿ ಅವರು ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡಾಗಿದೆ. ಸೊ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಈ ರೀತಿ ಮಾಡ್ಕೊಂಡು ಅವರ ಗುಂಡಿನ ಅವರೇ ತೊಡ್ಕೊಂಡು ಅಂತ ಇಲ್ಲಿ ಖಂಡಿತವಾಗ್ಲೂ ಹೇಳ್ಬೋದು. ಸೊ ಇನ್ನು ನಮ್ಮ ಗಿಲ್ಲಿ ಅವರ ಬಗ್ಗೆ ಅದು ಕೇಸ್ ಆಗಿದ್ದು ಅದೇನು ಜಾಸ್ತಿ ವೈರಲ್ ಆಗಲ್ಲ. ಸೊ ಸ್ವಲ್ಪ ದಿನ ಓಡುತ್ತೆ, ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರು ಕಾಟ ಕೊಟ್ಟರು, ತುಂಬಾ ಕಾಟ ಕೊಟ್ಟರು. ಗುಲಾಮ್ ಅನ್ನೋ ಒಂದು ಪಟ್ಟಣ ಅವರಿಗೆ ಕೊಟ್ಟಾಗ ಎಲ್ಲರೂ ಕೂಡ ಅವರ ಕೆಲಸ ಮಾಡ್ಕೊಂಡ್ರು. ಆದ್ರೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಕಾವ್ಯ, ಸ್ಪಂದನ, ರಘು, ಸೊ ಮಾಳು ತುಂಬಾ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಕೊಟ್ಟರು ಅಂತ ನಾನು ಅನ್ಕೋತೀನಿ. ಸೊ ಇಲ್ಲಿ ಅವ್ರಿಗಿಂತ ಹೆಚ್ಚಾಗಿ ಇವರೇ ಕೆಲಸ ಮಾಡ್ತಾ ಇದ್ರು. ಇದು ಲೈವ್ ಅಲ್ಲಿ ತೋರಿಸ್ತಾ ಇದ್ರು, ಬಟ್ ಇಲ್ಲಿ ಎಪಿಸೋಡ್ ಅಲ್ಲಿ ಅಷ್ಟೊಂದು ತೋರಿಸ್ತಾ ಇಲ್ಲ. ಬಟ್ ಲೈವ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಗಿಲ್ಲಿ ಅವರಿಗೆ ರಘು, ನಮ್ಮ ಸ್ಪಂದನ ಮತ್ತೆ ನಮ್ಮ ಕಾವ್ಯ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಅದೇ ಒಂದು ಟಾಸ್ಕ್ ಅಂತ ಬಂದಾಗ ಕೂಡ ಇವರು ಚೆನ್ನಾಗಿ ಆಡ್ತಾರೆ, ಬಟ್ ಅಲ್ಲಿ ಸ್ವಲ್ಪ ಸಿಲ್ಲಿ ಆಗ್ಬೋದು. ಬಟ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ ಗಿಲ್ಲು. ಅದಕ್ಕೆ ನಮ್ಮ ಕಾವ್ಯ ಅವರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಕೇಳಿದಾಗ ಹೇಳಿದ್ರು, ಇಲ್ಲ ಸರ್ ಟಾಸ್ಕ್ ಅನ್ನ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿದ್ರು. ಸೊ ಇಲ್ಲಿ ಕಾವ್ಯ ಗಿಲ್ಲಿನ ಬಿಟ್ಕೊಡ್ತಲ್ಲ, ಗಿಲ್ಲಿ ಕಾವ್ಯನ ಬಿಟ್ಕೊಡ್ತಲ್ಲ. ಇವರ ಬಣ್ಣ ತುಂಬಾ ಚೆನ್ನಾಗಿದೆ. ಹಾಗೆ ಸೊ ಎಷ್ಟೇ ರೇಗಿಸಿದ್ರು, ಎಷ್ಟೇ ಕಾಡಿಸಿದ್ರು ಕೂಡ ಇಲ್ಲಿ ರಘು ಅವ್ರಿಗೆ ಗಿಲ್ಲಿ ಏನು ಅಂತ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಯಾವ್ದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕಂತಂದ್ರೆ ನಿನ್ನೆ ಒಂದು ನಾಮಿನೇಷನ್ ಆ ಒಂದು ಪಟ್ಟಿಯಲ್ಲಿ ಇದ್ದಾಗ ಎಲಿಮಿನೇಷನ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ನೀವು ಹೋದ್ರೆ ಬೈ ಚಾನ್ಸ್ ನೀವು ಹೆಲ್ಮೆಟ್ ಆಗಿ ಹೋದ್ರೆ ಯಾರನ್ನ ಕ್ಯಾಪ್ಟನ್ ಮಾಡ್ತೀರಾ ಅಂತ ಕೇಳಿದಾಗ ಸೊ ಇಲ್ಲಿ ನಾನು ಗಿಲ್ಲಿನ ಕ್ಯಾಪ್ಟನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವರು ಸಿಲ್ಲಿ ಆಗಿರ್ಬೋದು, ಅವರ ಒಂದು ಮೈಂಡ್ ಆಗಿರ್ಬೋದು, ಅವರ ಒಂದು ಥಿಂಕಿಂಗ್ ಲೆವೆಲ್ ಆಗಿರ್ಬೋದು, ವಿಚಾರ ಮಾಡೋ ಗುಣ ಆಗಿರ್ಬೋದು, ಸೊ ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರನ್ನ ಈ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ನೋಡೋಕೆ ಇಷ್ಟಪಡ್ತೀನಿ ಅಂತ ಗಿಲ್ಲಿಗೆ ರಘು ಅವರು ಹೇಳಿದ್ರು. ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಅವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಈ ಒಂದು ಕೇಸ್ ಅನ್ನೋದು ಇಲ್ಲಿಗೆ ಅದಷ್ಟೊಂದು ಜಾಸ್ತಿ ಹೋಗಲ್ಲ ಏನಿಲ್ಲ, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಸೊ ಇಲ್ಲಿ ಗಿಲ್ಲಿ ಅವರು ಇವತ್ತಿನ ಒಂದು ಎಪಿಸೋಡ್ ತುಂಬಾ ಅತಿಯಾಗಿ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅವರು ಇರೋದೇ ಹಾಗೆ ಏನ್ ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಂತ ನನಗೆ ಅನಿಸ್ತಾ ಇದೆ. ಸೊ ನಾನು ಬೆಳಗ್ಗೆ ಕೂಡ ಅದನ್ನ ಹೇಳಿದ್ದು, ಗಿಲ್ಲಿ ಅವ್ರು ತಪ್ಪಂತಲ್ಲ. ಸೊ ಅವರು ಆ ರೀತಿ ಕಾಲ ಮೇಲೆ ಕಾಲ ಹಾಕೊಂಡ್ರೆ ಸ್ವಲ್ಪ ಈಗೋ ಹರ್ಟ್ ಮಾಡ್ದಂಗೆ ಆಗುತ್ತೆ, ದೊಡ್ಡರ ಮೇಲೆ ಸ್ವಲ್ಪ ಇದಾಗುತ್ತೆ ಅಂತ. ಅವರು ಮಾಡ್ತಾರೆ ಅಂತ ನಾವು ಮಾಡ್ದಾಗ ಹೋದ್ರೆ ಅವ್ರಿಗೂ ನಮಗೂ ಯಾವುದೇ ರೀತಿಯಾದ ಆ ಒಂದು ವ್ಯತ್ಯಾಸ ಇರಲ್ಲ ಅಂತ ಹೇಳಕ್ ಹೋಗಿದ್ದೆ ಅಷ್ಟೇ. ಅದ್ ಬಿಟ್ರೆ ಮತ್ತೇನು ನನಗೆ ಗಿಲ್ಲಿ ಅವ್ರ ಮೇಲೆ ದ್ವೇಷ ಎಲ್ಲ ಏನಿಲ್ಲ. ಯಾಕಂದ್ರೆ ನಾನು ಕೂಡ ಗಿಲ್ಲಿ ಅವರ ಫ್ಯಾನೇ, ಗಿಲ್ಲಿ ಗೆಲ್ಬೇಕು ಅನ್ನೋದು ನನಗೂ ಕೂಡ ಆಸೆ. ಸೊ ಹಾಗಾಗಿ ಈ ಒಂದು ಕೇಸ್ ಆಗಿರ್ಬೋದು, ಈ ಒಂದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಮೇಲೆ ಆಗಿರುವಂತ ಒಂದು ಡೈರೆಕ್ಟ್ ನಾಮಿನೇಷನ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಎಪಿಸೋಡ್ ಬಗ್ಗೆ ಕೂಡ ಇವತ್ತು ನನಗೆ ಹೇಳಿದೆ ಗಿಲ್ಲಿ ಅವ್ರದ್ದು ಪೂರ್ತಿ 90% ಗಿಲ್ಲಿ ಅವ್ರ ಬಗ್ಗೆನೇ ಇವತ್ತಿನ ಎಪಿಸೋಡ್ ಇತ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಗೋಳ್ಕೊಂಡ್ರು ಎಲ್ಲರೂ. ಯಾವುದೇ ಕೆಲಸನೂ ಮಾಡಲ್ಲ ಅಂತಾರೆ, ಹಾಗಾಗಿ ಅವ್ರಿಗೆ ಗುಲಾಮ ಸೋಮಾರಿ ಅಂತ ಕೊಟ್ಟಿರೋದು. ಸೊ ಅದಿನ್ನೇನು ಮಾಡ್ತಾರೆ ಗೊತ್ತಿಲ್ಲ, ಚೆನ್ನಾಗಿ ಟಾಸ್ಕ್ ಆಡ್ಲಿ, ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ, ಟಾಸ್ಕ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.